ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನ. ಬೋಟೆಕೋಶಿ ನದಿಯಲ್ಲಿ ಜಲಸ್ಫೋಟ, 10 ಗ್ರಾಮಗಳೇ ಸರ್ವನಾಶ, 100 ಸಾವು, ಕಣ್ಮರೆಯಾದವರೆಷ್ಟೋ. ಕೈಲಾಸ ಯಾತ್ರಿಕರಿಗೆ ಜಲಕಂಟಕ, ಒಂದೊಂದು ದೃಶ್ಯ ಭೀಕರ ಭಯಾನಕ. ಜಲಪ್ರಳಯ. ಪ್ರಕೃತಿ ವಿಕೋಪದ ಮುಂದೆ ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನುವಂಥದ್ದಕ್ಕೆ ನೇಪಾಳದಲ್ಲಿ ಸಂಭವಿಸಿರುವಂಥ ದಿಢೀರ್ ಪ್ರವಾಹನೇ ಸಾಕ್ಷಿಯಾಗಿದೆ. ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನಕ್ಕೆ 100 ಜನ ಸಾವನ್ನಪ್ಪಿದ್ದಾರೆ, 100 ಜನ ನಾಪತ್ತೆ ಆಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಅಲ್ಲಿ ರಸ್ತೆ ಸಂಪರ್ಕ ಇಲ್ಲ, ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಜನವಸತಿ ಪ್ರದೇಶಗಳು ಕೊಚ್ಕೊಂಡು ಹೋಗಿರುವಂಥದ್ದು, ವಿದ್ಯುತ್ ಸ್ಥಾವರಗಳು ಮುಳುಗಡೆ ಆಗಿ ಕೊಚ್ಕೊಂಡು ಹೋಗಿದ್ದಾವೆ, ಧ್ವಂಸ ಆಗೋಗಿದೆ ಎಲ್ಲ. ಬೋಟೆಕೋಶಿ ಅಬ್ಬರ ನಲುಗಿರುವಂಥದ್ದು ನೇಪಾಳ. ಜಲಸ್ಫೋಟಕ್ಕೆ 10 ಹಳ್ಳಗಳು ಸರ್ವನಾಶ ಆಗಿದ್ದಾವೆ, ಹಳ್ಳಿಗಳು ಸರ್ವನಾಶ ಆಗಿದ್ದಾವೆ, ವಸತಿ ಪ್ರದೇಶ ಅಂತೂ ಧ್ವಂಸ ಆಗೋಗಿದೆ. 165ಕ್ಕೂ ಅಧಿಕ ಮಂದಿ ಜಲಸಮಾಧಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಕ್ಕಿರುವಂತ ಅಂಕಿಅಂಶ ಅಷ್ಟೇ 165. ನೀವು ಎಷ್ಟು ಜನ ಸಾವನ್ನಪ್ಪಿದಾರೋ, ನಾಪತ್ತೆ ಆಗಿರುವಂತವ್ರು ಎಲ್ಲಿದ್ದಾರೋ. ಒಂದೊಂದು ದೃಶ್ಯವೂ ಕೂಡ ಭೀಕರವಾಗಿದೆ, ಭಯಾನಕವಾಗಿದೆ, ಭೀಭತ್ಸವಾಗಿದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಸರಿಯಾಗಿರುವಂಥ CCTV ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಏನಪ್ಪ ಈ ಲೆವೆಲ್ಗಾಗತ್ತಾ ಅಂತ ಅನ್ಸುತ್ತೆ. ಜಲರಾಶಿಗೆ 10 ಊರುಗಳೇ ಕಣ್ಮರೆ ಆಗಿದ್ದಾವೆ. ರಸ್ತೆ, ಸೇತುವೆ, ಮನೆಗಳು ನೀರು ಪಾಲಾಗಿದೆ. 133 ಭಾರತೀಯರು ನೇಪಾಳದಲ್ಲಿ ಕಣ್ಮರೆ ಆಗಿದ್ದಾರೆ. ಹುಡುಕುವಂಥದ್ದೇ ಈಗ ಬಿಗ್ಗೆಸ್ಟ್ ಚಾಲೆಂಜ್. 400ಕ್ಕೂ ಅಧಿಕ ಮಂದಿ ಪ್ರವಾಸಿಗರು ನಾಪತ್ತೆ ಆಗಿದ್ದಾರೆ. ನೇಪಾಳಕ್ಕೆ ನೆರವಿನ ಭರವಸೆಯನ್ನ ಕೊಟ್ಟಿರುವಂಥದ್ದು ಭಾರತದ ಗಡಿ ಜಿಲ್ಲೆಗಳಲ್ಲೂ ಗಡಿ ರಾಜ್ಯಗಳಲ್ಲೂ ಕೂಡ ಹೈ ಅಲರ್ಟ್ ನಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಸ್ಪೆಷಲಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಹೈ ಅಲರ್ಟ್ಗೆ ಸೂಚನೆಯನ್ನ ಕೊಡಲಾಗಿದೆ. ಸೊ ಅಲ್ಲಿರುವಂತ ಆ ನದಿ ಹರಿಯುವಂತ ಅಕ್ಕಪಕ್ಕದ ಹಳ್ಳಿಯವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ಬೋದು. ಕಂಪ್ಲೀಟ್ ಆಗಿ ಕೆಸರುಮಯ. ನೇಪಾಳದಲ್ಲಿ ಒಂದೊಂದು ದೃಶ್ಯವೂ ಕೂಡ ಭೀಕರವಾಗಿದೆ, ಭೀಭತ್ಸವಾಗಿದೆ. ನೆರೆಗೆ ತತ್ತರಿಸಿರುವಂಥದ್ದು ನೇಪಾಳಕ್ಕೆ ಭಾರತ ಸಹಾಯಹಸ್ತವನ್ನ ಚಾಚಿದೆ. ನೇಪಾಳ ಪ್ರಧಾನಿ ಬಾಲೆನ್ ಶಾ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ದೂರವಾಣಿ ಕರೆ ಮಾಡಿ ಧೈರ್ಯವನ್ನ ತುಂಬಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನೇಪಾಳದ ಬೆಂಬಲಕ್ಕೆ ನಿಲ್ಲೋದಾಗಿ ಪ್ರಧಾನಿ ಭರವಸೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ವಾಯುಪಡೆ ಮೂಲಕ ಆಹಾರ ಸಾಮಗ್ರಿಗಳನ್ನ, ಔಷಧಗಳನ್ನ, ಬಟ್ಟೆಗಳನ್ನ, ಟೆಂಟ್ ಸಾಮಗ್ರಿಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಭಾರತ ಸಹಾಯವನ್ನ ಮಾಡ್ತಾ ಇದೆ. ದುರ್ಗಮ ಪ್ರದೇಶಗಳಲ್ಲಿ ಸಿಲುಕಿರುವಂಥದ್ದು ಜನ, ಅವರನ್ನ ರಕ್ಷಣೆ ಮಾಡೋದಷ್ಟು ಈಸಿ ಅಲ್ಲ. ಯಾಕೆಂದ್ರೆ ರಸ್ತೆ ಸಂಪರ್ಕ ಇಲ್ಲ, ಸೇತುವೆಗಳಿಲ್ಲ. ಎಲ್ಲವನ್ನೂ ಕೂಡ ಹೆಲಿಕಾಪ್ಟರ್ ಮುಖಾಂತರನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಲಿಕಾಪ್ಟರ್ ಮುಖಾಂತರನೂ ಕೂಡ ಅಲ್ಲಿ ತಲುಪೋದು ಕಷ್ಟ ಇದೆ ತುಂಬಾ ಕಡೆ. ಅಂತ ಪರಿಸ್ಥಿತಿ ಇದೆ. ಭಾರತೀಯ ವಾಯುಪಡೆ ವಿಶೇಷ ಹೆಲಿಕಾಪ್ಟರ್ಗಳ ನೆರವನ್ನ ಕೂಡ ಕೊಟ್ಟಿದೆ. ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಸನ್ನದ್ಧವಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಸುಮಾರು 25-30 ಅಡಿವರೆಗೂ ಎತ್ತರದಿಂದ ಆ ನೀರು ಫ್ಲೋ ಆಯಿತು ಅಂದ್ರೆ ಊಹಿಸ್ಕೊಳ್ಳಿ ನೀವು ಇನ್ನು ಹೆಂಗಿರೋಣ ಅಲ್ಲಿ ಭೀಕರ ಪರಿಸ್ಥಿತಿ ಅಂತ. 25-30 ಅಡಿ ಎತ್ತರದಲ್ಲಿ ದಿಢೀರಂತ ಪ್ರವಾಹ ಬಂದ್ರೆ ಹೇಗಿರೋಣ? ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆಗ್ಲಿಕ್ಕೂ ಕೂಡ ಅವರಿಗೆ ಅವಕಾಶನೇ ಸಿಕ್ಕಿಲ್ಲ. ಆ ರೀತಿಯಾಗಿ ಕೊಚ್ಕೊಂಡು ಹೋಗಿದ್ದಾರೆ, ಆ ರೀತಿಯಾಗಿ ಜೀವ ಕಳ್ಕೊಂಡಿದ್ದಾರೆ. ನೇಪಾಳದ ಬೋಟೆಕೋಶಿ ನದಿಯ ಜಲಸ್ಫೋಟ, ಇಶಾ ಫೌಂಡೇಶನ್ನ 77 ಯಾತ್ರಿಕರು ಕೂಡ ನಾಪತ್ತೆ ಆಗಿದ್ದಾರೆ. ಮಾನಸ ಸರೋವರ ಯಾತ್ರೆಯನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದಾರೆ. ವಾರ್ಷಿಕ ಇಶಾ ಸೆಕ್ರೆಡ್ ವಾಕ್ಸ್ ಭಾಗವಾಗಿ ಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು. ಗೈರಾಂಗ್ ಇಮಿಗ್ರೇಷನ್ ಕಚೇರಿಯಲ್ಲಿದ್ದಾಗ ಜಲಸ್ಫೋಟ ಸಂಭವಿಸಿದೆ. ಜಲಸ್ಫೋಟಕ್ಕೆ ಗೈರಾಂಗ್ ಪಟ್ಟಣವೇ ಜಲಾವೃತವಾಗಿದೆ. ಪ್ರಸ್ತುತ ಆ ಕಟ್ಟಡದಲ್ಲಿದ್ದಂಥ ಯಾರೊಂದಿಗೂ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನೆಟ್ವರ್ಕೂ ಇಲ್ಲ, ಅಲ್ಲಿ ಯಾವುದೇ ಕನೆಕ್ಷನ್ನೂ ಕೂಡ ಇಲ್ಲ. ಇಲ್ಲಿ ಚಾಲೆಂಜ್ ಏನು ಅನ್ನುವಂಥದ್ದು ಹೇಳ್ತಾ ಇದ್ನಲ್ಲ, ಯಾರು ಎಲ್ಲಿದ್ದಾರೆ, ಸುರಕ್ಷಿತವಾಗಿದ್ದಾರಾ, ಸುರಕ್ಷಿತವಾಗಿರುವಂಥ ಸಂದರ್ಭದಲ್ಲಿ ಎಲ್ಲಿ ಅವ್ರನ್ನ ಸೇಫ್ ಮಾಡಲಾಗಿದೆ, ಯಾವ ಜಾಗದಲ್ಲಿ ಇದ್ದಾರೆ, ಅದ್ಯಾವುದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಲುಕಿರುವಂಥದ್ದು ಸಾಕಷ್ಟು ಜನ ಭಾರತೀಯರಿದ್ದಾರೆ. 130ಕ್ಕೂ ಹೆಚ್ಚು ಜನ ಭಾರತೀಯರಿರುವಂಥದ್ದು. ದೇಶಿಗರು ಕೂಡ ತುಂಬಾ ಜನ ಇದ್ದಾರೆ. ಅಮೆರಿಕದವರು, ಆಸ್ಟ್ರೇಲಿಯಾ, ಈ ರೀತಿಯಾಗಿ ಸಾಕಷ್ಟು ವಿದೇಶಿಗರು ಕೂಡ ಸಿಕ್ಕಾಕೊಂಡಿರುವಂಥದ್ದು. ನಾಪತ್ತೆ ಆಗಿರುವಂಥವರ ಸಂಖ್ಯೆ ಸುಮಾರು 500ಕ್ಕೂ ಹೆಚ್ಚಿದೆ.
ನಾಪತ್ತೆ ಆದಂಥವ್ರು ಎಲ್ಲಿದ್ದಾರೆ, ಬದುಕಿದ್ದಾರಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದಾರಾ ಕನ್ನಡಿಗರ ಮಾಹಿತಿಯನ್ನ ಸಂಗ್ರಹಕ್ಕೆ ಮುಂದಾಗಿರುವಂಥದ್ದು ಸರ್ಕಾರ. ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಸಹಾಯವಾಣಿಯನ್ನ ಕೂಡ ಶುರು ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಸಹಾಯವಾಣಿ ಸಂಖ್ಯೆಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ರಾಯಭಾರ ಕಚೇರಿಗಳಿಗೆ ಸಂಪರ್ಕಿಸಿರುವಂಥದ್ದು ಸರ್ಕಾರ. ಹೀಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಲ್ಲ, ಅದನ್ನೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಆ ನಂಬರನ್ನು ನಿಮ್ಮವರು ಅಥವಾ ನಿಮ್ಮ ಕಡೆಯವರು ಯಾರಾದರೂ ಓದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಾಹಿತಿಯನ್ನು ಕೊಡ್ಲಿಕ್ಕಾಗುತ್ತೆ. ಸರ್ಕಾರಕ್ಕೆ ಮಾಹಿತಿ ಕೊಡಿ. 08022253707ಗೆ ಮಾಹಿತಿಯನ್ನು ನೀಡಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕರ್ನಾಟಕದಿಂದ ಯಾರಾದರೂ ಹೋಗಿದ್ರೆ, ಭೀಕರ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ರೆ, ರಾಜ್ಯ ಸರ್ಕಾರ ಕೂಡ ಯಾರಾದರೂ ಹೋಗಿದ್ರಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಊರೇ ಕುಂಚಿಕೊಂಡು ನೇಪಾಳ ನೆರೆಯಲ್ಲಿ ಸಿಲುಕಿರುವಂಥದ್ದು ಕನ್ನಡಿಗರು. ಕಲಬುರಗಿ ಜಿಲ್ಲೆ ಮೂಲದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಅಂತ ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದ ಸಂಪರ್ಕವನ್ನ ಮಾಡಲಾಗಿದೆ, ಮಾಹಿತಿಯನ್ನ ಕೊಡಲಾಗಿದೆ. ಕಲಬುರಗಿ ಮೂಲದವರು ಇಬ್ಬರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇಪಾಳದಿಂದ ಕರೆತರಲಿಕ್ಕೆ ರಾಜ್ಯ ಸರ್ಕಾರದಿಂದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕರ್ನಾಟಕ ಭವನದಲ್ಲಿ ಸಂತ್ರಸ್ತರು ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನ ಅಲ್ಲಿ ಕರೆಸಿಕೊಂಡು ಅವರನ್ನ ಅಲ್ಲಿ ಇರಿಸಲಾಗುತ್ತೆ. ನಂತರ ಕರ್ನಾಟಕಕ್ಕೆ ಕರ್ಕೊಂಬರಲಾಗುತ್ತೆ. ಸದ್ಯಕ್ಕೆ ಇಬ್ಬರು ಅನ್ನುವಂಥದ್ದು ಗೊತ್ತಾಗಿದೆ. ಕಲಬುರಗಿ ಮೂಲದವರು ನೇಪಾಳದಿಂದ ಕರೆತರಲಿಕ್ಕೆ ರಾಜ್ಯ ಸರ್ಕಾರದಿಂದಲೇ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಇನ್ನು ಎಷ್ಟು ಜನ ಹೋಗಿದ್ರು ಏನು ಎತ್ತ ಗೊತ್ತಿಲ್ಲ. ಇನ್ನು ಭಾರತದವರು ಟೋಟಲಿ ಎಷ್ಟು ಜನ ಅನ್ನುವಂಥದ್ರ ಬಗ್ಗೆನೂ ಇನ್ನೂ ಅಂಕಿಅಂಶ ಸಿಗಬೇಕಾಗಿದೆ. ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ 130ಕ್ಕೂ ಹೆಚ್ಚು ಜನ ಅಂತ. ಆ ದೃಶ್ಯಾವಳಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಾಪತ್ತೆ ಆದಂಥವರ ಪರಿಸ್ಥಿತಿ ಏನಾಗಿದೆಯೋ ಏನೋ ಎತ್ತ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಭೀಭತ್ಸವಾಗಿದೆ ಆ ದೃಶ್ಯಾವಳಿಗಳನ್ನ ನೋಡುವಂತ ಸಂದರ್ಭದಲ್ಲಿ. ಇಂಥ ಪರಿಸ್ಥಿತಿ ಹೇಗ್ ಬರುತ್ತಪ್ಪ, ಪ್ರಕೃತಿ ವಿಕೋಪದ ಮುಂದೆ ಏನು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು ಕೂಡ ಅದು ಒಂದು ಸಂದೇಶವನ್ನ ಕೊಟ್ಟಂತನೂ ಕೂಡ ಆಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ? ಕನ್ನಡಿಗರು ಎಷ್ಟು ಜನ, ಭಾರತೀಯರು ಎಷ್ಟು ಜನ, ವಿದೇಶಿಗರು ಎಷ್ಟು ಜನ, ಅವ್ರನ್ನೆಲ್ಲರನ್ನೂ ಕೂಡ ರೆಸ್ಕ್ಯೂ ಮಾಡುವಂತ ಕೆಲಸ ಹೇಗಾಗ್ತಾ ಇದೆ? ಪೃಥ್ವಿ, ಏನೋ ಈಗಷ್ಟೇ ಮಾಹಿತಿ ಬಂದಿರತಕ್ಕಂಥದ್ದು. ನೀವೇ ತಾನೇ ಹೇಳಿದ್ರಿ, ಕನ್ನಡಿಗರು ಇಬ್ಬರು ಏನು ಟೂರ್ ಹೋಗಿದ್ರು ಅವರನ್ನ ಅಲ್ಲಿ ಸ್ಟ್ರಕ್ ಆಗಿದ್ದಾರೆ, ಅವ್ರನ್ನ ರಕ್ಷಣಾ ಕಾರ್ಯ ಸಾಗ್ತಾ ಇದೆ. ಸೊ ಸದ್ಯಕ್ಕೆ ಮಾಹಿತಿ ಪ್ರಕಾರ ಇಬ್ಬರು ಕನ್ನಡಿಗರು ಸ್ಟ್ರಕ್ ಆಗಿರ್ತಕ್ಕಂಥದ್ದು. ಸೊ ತಮಿಳುನಾಡಿಂದ ಸುಮಾರು ಒಂದು 77 ಜನ ಏನೋ ಇಶಾ ಫೌಂಡೇಶನ್ ಇತ್ತು, ಅಲ್ಲಿಂದ ಹೋಗಿದ್ರು. ಅವ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಅವ್ರನ್ನೂ ಕೂಡ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಟೋಟಲ್ ಈಗ ಬಂದಿರತಕ್ಕಂಥ ಅಪ್ಡೇಟ್ ಮಾಹಿತಿ ಪ್ರಕಾರ ಏನೋ ಬೆಳಗ್ಗೆಯಿಂದ ಒಂದು 160 ಅಂತಿದ್ರು, ಈಗ ಎಕ್ಸ್ಟ್ರಾ ಒಂದು 5 ಬಾಡಿ ಸಿಕ್ಕಿದೆ. ಒಟ್ಟು 165 ಬಾಡಿಗಳು ಸಿಕ್ಕಿದೆ. ಸೊ ಅದು ಏನೇನು ಬಾಡಿ ಸಿಗುತ್ತೆ ಅದು ಡೆತ್ ಕೌಂಟ್ ಆಗುತ್ತೆ. ಉಳಿದಿರಂಗೆ ನಾವು ಗಮನಿಸಿದ್ರೆ ಪೃಥ್ವಿ, ಸುಮಾರು 133 ಭಾರತೀಯರು ಮಿಸ್ಸಿಂಗ್ ಅಂತಿದ್ದಾರೆ. ಸೊ ಆ 133 ಅಥವಾ ಅಂದರೆ ಲಿಸ್ಟ್ ಸಿಕ್ಕಿರೋ ಪ್ರಕಾರ ಯಾರ್ಯಾರು ಟೂರ್ ಹೋಗಿದ್ರು, ಸೊ ಅವ್ರ ಪ್ರಕಾರ 133. ಇನ್ನೆಷ್ಟು ಜನ ಇದ್ದಾರೆ ಅದು ಏನೋ ಟ್ರಾವೆಲಿಂಗ್ ಹಿಸ್ಟ್ರಿ ಸಿಕ್ಕಾದ್ಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಮತ್ತು ಸುಮಾರು 400 ಏನೋ ಬೇರೆ ಬೇರೆ ದೇಶದವರು ಟ್ರೆಕ್ಕಿಂಗ್ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ಮಾಹಿತಿ ಕೂಡ ಅಂದರೆ ಮಾಹಿತಿ ಸಿಕ್ಕಿದೆ 400 ಜನ ಅಂತಕ್ಕಂಥದ್ದು. ಅವರೆಲ್ಲ ಮಿಸ್ಸಿಂಗ್. ಸುಮಾರು ಒಂದು 700-800 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹತ್ತತ್ರ ಅಲ್ಲಿ ಲೋಕಲೈಟ್ಸ್ ಎಲ್ಲ ಸೇರಿಬಿಟ್ಟು ಸುಮಾರು 1,000 ಜನ ಮಿಸ್ಸಿಂಗ್ ಅಂತಿದ್ದಾರೆ. ಸೊ ಅಷ್ಟು ಜನರನ್ನು ಕೂಡ ಹುಡುಕಾಟ ಅಂದರೆ ಏನು ಶೋಧ ಕಾರ್ಯ ಮುಂದುವರೆದಿದೆ. ಪೃಥ್ವಿ, ಪ್ರಮುಖವಾಗಿ ಗಮನಿಸಬೇಕು, ಮೇಘಸ್ಫೋಟ ಫ್ಲಾಶ್ ಫ್ಲಡ್ ಅಂತ ಏನು ಹೇಳ್ತೀವಿ, ಅದು ದಿಢೀರಂತ ಆಗೋಂಥದ್ದು. ಸಾಮಾನ್ಯವಾಗಿ ಹವಾಮಾನ ಇಲಾಖೆಗೆ ಒಂದು ರೀತಿಯ ಸ್ವಲ್ಪ ಮುನ್ಸೂಚನೆ ಇರುತ್ತೆ, ಆದರೆ ಇಲ್ಲಿ ಜಿಲ್ಲಾಡಳಿತಗಳು ಎಲ್ಲೋ ಒಂದು ರೀತಿ ಫೇಲ್ಯೂರ್ ಆಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಂದರೆ ತುಂಬ ಬೆಟ್ಟ ಪ್ರದೇಶ ಇದು ಹಿಮಾಲಯ ಪರ್ವತ ಶ್ರೇಣಿಯ ಭಾಗ. ಇದೇನು ನೇಪಾಳ, ಟಿಬೆಟ್ ಮತ್ತು ಚೀನಾ 3 ಬಾರ್ಡರ್ ಆಗಿರ್ತಕ್ಕಂಥದ್ದು. ಇದು ಹಿಮಾಲಯ ಪರ್ವತದ ಕೆಳಗೆ ನಾವು ಗಮನಿಸಬೇಕಾದ್ರೆ ನಮ್ಮ ಭಾರತಕ್ಕೆ ಕೂಡ ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ತಟ್ಟುವಂಥ ಸಾಧ್ಯತೆ ಇದೆ. ಅದರ ಎಚ್ಚರಿಕೆ ಬಂದಿದೆ. ಬಹುಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ, ಅಲ್ಲಿಗೂ ಕೂಡ ಏನಾದರೂ ಅಂದರೆ ಅತಿ ದೊಡ್ಡದಾಗಿ ಮೇಘಸ್ಫೋಟ ಏನಾದರೂ ಆದರೆ ನಮ್ಮ ಉತ್ತರ ಭಾರತದಲ್ಲಿರ್ತಕ್ಕಂಥ ಹಿಮಾಲಯದ ಪರ್ವತದ ಗಡಿಯಲ್ಲಿರ್ತಕ್ಕಂಥ ರಾಜ್ಯಗಳು ಕೂಡ ದೊಡ್ಡದಾಗಿ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಹುಮುಖ್ಯವಾಗಿ ಗಮನಿಸಬೇಕಂದ್ರೆ ಹವಾಮಾನ ವೈಪರೀತ್ಯ ಇಲಾಖೆ ಏನಿರುತ್ತೆ, ವಿಕೋಪ ಇಲಾಖೆ ಏನಿರುತ್ತೆ, ಸೊ ಆ ಸಂಸ್ಥೆಗಳು ಬಹುಮುಖ್ಯವಾಗಿ ಒಂದು ಸೂಚನೆಯನ್ನು ಕೊಡಬೇಕಾಗತ್ತೆ. ಸಾಕಷ್ಟು ನಾವು ಉದಾಹರಣೆಯಾಗಿ ನಾವು ವಯನಾಡು ತಗೊಳ್ಳಿ ಅಥವಾ ನಮ್ಮ ಮಡಿಕೇರಿ ತಗೊಂಡಾಗ ಈ ರೀತಿ ತುಂಬ ಮಳೆಗೆ ನಾವು ಬೆಟ್ಟಗಳು ಕುಸಿತಕ್ಕಂಥದ್ದು. ಮತ್ತು ಇದು ವಯನಾಡು ಗಮನಿಸಾದರೆ ಮೇಘಸ್ಫೋಟ ಆಗಿರ್ತಕ್ಕಂಥದ್ದು ಕಳೆದ 2 ವರ್ಷಗಳಿಂದ ಏನು ದುರಂತ ಆಗಿತ್ತು ಅದನ್ನು
ಅದನ್ನ ಗಮನಿಸಬಹುದು. ಅದೇ ರೀತಿ ಇಲ್ಲಾಗಿರ್ತಕ್ಕಂಥದ್ದು ಏಕಾಏಕಿ ಮೇಘಸ್ಫೋಟ ಆಗಿದಾಗ ಬಹುತೇಕ ಏನು ಮಂಜುಗಡ್ಡೆ ಮತ್ತೆ ಬಂಡೆ ಈ ಎರಡು ಮಿಶ್ರಣ ಏಕಕಾಲಕ್ಕೆ ನದಿಗಳ ಮೂಲಕ ಉರುಳಿ ಬಂದಾಗ ನದಿಗಳು ಉಕ್ಕಿ ಹರಿದು ಸುಮಾರು ಏನು ಗಡಿ ಜಿಲ್ಲೆ ಒಂದು 5-6 ಜಿಲ್ಲೆಗಳ ಇರತಕ್ಕಂಥ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ಈ ದುರ್ಘಟನೆ. ಸುಮಾರು 70ರಿಂದ 200 ಕಿಲೋಮೀಟರ್ ದೂರ, ಅಂದರೆ ಆವ್ರೇಜ್ ಒಂದು 200 ಕಿಲೋಮೀಟರ್ ರೇಂಜಲ್ಲಿ ಏನು ಇತ್ತು ಆ ಸ್ಪೇಸಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಗಳಿದ್ದು ಸುಮಾರು ಒಂದು 25 ಹಳ್ಳಿಗಳಿರ್ತಕ್ಕಂಥ ಜನರಿಗೆ ತುಂಬ ನೀವೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಸಾಕಷ್ಟು ಸೇತುವೆಗಳು ಹೋಗಿದ್ದಾವೆ, ಹೈಡ್ರೋ ಪವರ್ ಪ್ಲಾಂಟ್ ಏನಿದೆ ಜಲವಿದ್ಯುತ್ ಘಟಕಗಳು ಅದು ಕೂಡ ನಾಶ ಆಗಿದೆ, ಸೇತುವೆಗಳು ನಾಶ ಆಗಿದೆ. ಸಾಕಷ್ಟು ನಿನ್ನೆ ಒಂದು ದೃಶ್ಯ ನೋಡ್ತಾ ಇದ್ವಿ ನಾವು, ಒಂದು ಸ್ಕೂಲ್ ವ್ಯಾನಲ್ಲಿ ಮಕ್ಕಳು ಯಾವ ರೀತಿ ಕಿರ್ಚಾಡ್ತಾ ಇದ್ರು, ಎದುರುಗಡೆ ಜೋರಾಗಿ ಫ್ಲಡ್ ಬಂದಾಗ ಅದ್ರದ್ದು ನದಿಗಳು ಉಕ್ಕಿ ಹರಿದಾಗ ಆ ದೃಶ್ಯವನ್ನು ಗಮನಿಸ್ತಕ್ಕಂಥ ಶಾಲಾ ಮಕ್ಕಳು ಯಾವ ರೀತಿ ಒಂದು ರೀತಿ ಏನೋ ಸ್ಟ್ರಕ್ ಆಗಿದ್ರು, ಅವ್ರ ಭಯ ಹೇಗಿತ್ತು ಅಂತಕ್ಕಂಥ ಗೊತ್ತಾಗುತ್ತೆ. ಅಂದರೆ ಏಕಾಏಕಿ ನೀವು ಸಾಮಾನ್ಯವಾಗಿ ಒಂದು ಜೋರು ಮಳೆ ಬಂದಾಗ ನೀವು ಒಂದು ಸಣ್ಣ ಹಳ್ಳದಲ್ಲಿ ನಿಂತಾಗ ಎದುರುಗಡೆಯಿಂದ ಬರ್ತಕ್ಕಂಥ ಅಲೆಗಳು ಅಥವಾ ನೀರನ್ನು ರಭಸ ನೋಡಿದಾಗಲೇ ನಿಮಗೆ ಒಂದು ರೀತಿ ಜೀವ ಹೋದಂಗೆ ಆಗಿರುತ್ತೆ. ಅದು ಪ್ರತ್ಯಕ್ಷವಾಗಿ ಈ ರೀತಿ ದೃಶ್ಯಗಳನ್ನ ಗಮನಿಸಿದಾಗ ನಿಜಕ್ಕೂ ಒಂದು ರೀತಿ ದೊಡ್ಡ ಶಾಕ್ ಇದು. ಹಾಗಾಗಿ ಸುಮಾರು ಹೆಚ್ಚು ಕಡಿಮೆ ಒಂದು 800ರಿಂದ 1000 ಜನ ಮಿಸ್ಸಿಂಗ್ ಆಗಿದ್ದಾರೆ. ಸೊ ಅಲ್ಲಿ ಹುಡುಕಾಡೋದಕ್ಕೆ ಬೇರೆ ಬೇರೆ ದೇಶಗಳು ಅಂದರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅಮೆರಿಕ ಕೂಡ ಒಂದಿಷ್ಟು ನೆರವನ್ನು ನೀಡಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಭಾರತ ನಿನ್ನೆ ಕೂಡ ಪ್ರಧಾನಿ ಮೋದಿ ಅಲ್ಲಿ ಪ್ರಧಾನಿ ಜೊತೆ ಮಾತಾಡಿದ್ದಾರೆ, ಸೇನಾ ವಿಮಾನ ಕಳಿಸಿದ್ದಾರೆ, ಹೆಲಿಕಾಪ್ಟರ್ ಕಳಿಸಿದ್ದಾರೆ. ಸೊ ಹಾಗಾಗಿ ಫ್ಲಡ್ ಅಂದರೆ ಸಾಮಾನ್ಯವಾಗಿ 1 ದಿನದಲ್ಲಿ 2 ದಿನದಲ್ಲಿ ಹುಡುಕಾಟ ಮುಗಿಯುವಂಥದ್ದೆಲ್ಲ ಪೃಥ್ವಿ ತಿಂಗಳುಗಟ್ಟೆ ಬೇಕಾಗುತ್ತೆ. 10 ಅಡಿ 20 ಅಡಿ ಕೆಸರು ಬಿದ್ದಿರುತ್ತೆ, ಮಣ್ಣು ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ತೆಗಿಬೇಕಾಗತ್ತೆ, JCBಗಳು ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿ ಹುಡುಕಾಟ ನಡೆಸಬೇಕಾಗತ್ತೆ. ಯಾಕೆಂದರೆ ಮಣ್ಣಡಿ ಅಥವಾ ಕೆಸರಿನಡಿ ಅಥವಾ ಮರದ ದಿಮ್ಮಿಗಳೆಲ್ಲ ಉರುಳೋಗಿರುತ್ತೆ. ಇಂಥ ಟೈಮಲ್ಲಿ ನಾವು ಶೋಧ ಕಾರ್ಯ ಮಾಡಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಯಾಕೆಂದರೆ JCB ಯೂಸ್ ಮಾಡೋ ಟೈಮಲ್ಲಿ ಯಾರಾದರೂ ಕೆಲವ್ರು ಹೇಳೋಕ್ಕಾಗಲ್ಲ, ಜೀವಂತವಾಗಿ ಸ್ಟ್ರಕ್ ಜೀವಂತವಾಗಿ ಬದುಕಿರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಏಕೆ ಅವಸರದಲ್ಲಿ ತುಂಬ ಸ್ಪೀಡಾಗಿ ಏನಾದರೂ ರಕ್ಷಣಾ ಕಾರ್ಯಕ್ಕೆ ಏನಾದರೂ ಕೈ ಹಾಕಿದರೆ ಅಲ್ಪ ಸ್ವಲ್ಪ ಯಾರು ಜನಗಳು ಬದುಕುಳಿದಿರ್ತಾರೆ ಅವರು ಕೂಡ ಸಾಯುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ತುಂಬ ಸೂಕ್ಷ್ಮವಾಗಿ ಈ ಶೋಧ ಕಾರ್ಯವನ್ನು ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಭಾರತದ ಕೇಂದ್ರ ಸರ್ಕಾರ ಏನಿದೆ ಅದು ಸಹಾಯ ಮಾಡಿದೆ. ಮತ್ತು ಚೀನಾದಲ್ಲಿ ಕೂಡ, ಅಂದರೆ ಚೀನಾ ಮತ್ತು ನೇಪಾಳ ಬಾರ್ಡರ್ ಆಗಿರೋದ್ರಿಂದ ಚೀನಾದವರು ಸುಮಾರು ಒಂದು 250 ಜನ ಮಿಸ್ ಆಗಿದ್ದಾರೆ, ಚೀನಾ ದೇಶಕ್ಕೆ ಸೇರಿದವರು ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಒಟ್ಟಾರೆ ಇದು ಸಾವಿನ ಲೆಕ್ಕ ಕ್ಷಣಕ್ಕೂ ನಿಜಕ್ಕೂ ಅಂದರೆ ದಿನಕ್ಕೂ ಏರ್ತಾ ಹೋಗುತ್ತೆ. ಯಾಕೆಂದರೆ ಒಂದೇ ಸಲ ಫ್ಲಾಶ್ ಫ್ಲಡ್ ಬಂದಾಗ ಇಡೀ ಒಂದು ಬೆಟ್ಟನ, ಒಂದು ಹಳ್ಳಿನ ಅಥವಾ ಒಂದು ಮನೆನ ಏನಾದರೂ ಸ್ಟ್ರಕ್ ಆಗಿದ್ರೆ, ಸೊ ಅಷ್ಟು ಜನ ಏನಾದರೂ ಕೊಚ್ಕೊಂಡು ಹೋಗಿದ್ರೆ ಒಂದೇ ಕಡೆ 10 ಬಾಡಿನೂ ಸಿಗ್ಬೋದು, 20 ಬಾಡಿನೂ ಸಿಗ್ಬೋದು. ಹಾಗಾಗಿ ಎಲ್ಲಿವರೆಗೂ ಕೊಚ್ಕೊಂಡು ಹೋಗಿರ್ತಿದ್ದು ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕೂಡ ಏನೋ ಫ್ಲಾಶ್ ಫ್ಲಡ್ ಆದಾಗ ಒಂದು ರೀತಿ ನದಿಗಳು ಉಕ್ಕೇರುತ್ತೆ. ಆ ನದಿಗಳು ಫೈನಲ್ ಆಗಿ ಎಲ್ಲೋಗಿ ರೀಚ್ ಆಗುತ್ತೆ ಅಂದರೆ ಒಂದು ಡ್ಯಾಮ್ಗೆ ರೀಚ್ ಆಗುತ್ತೆ. ಸೊ ಆ ಡ್ಯಾಮಲ್ಲಿ ಏನಾದರೂ ತುಂಬ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಕೆಸರು ಮತ್ತು ನೀರು ಸ್ಟ್ರಕ್ ಆದಾಗ ನಿಮಗೆ ಸಾಕಷ್ಟು ಜನ ಕೊಚ್ಕೊಂಡು ಏನಾದರೂ ಹೋಗಿದ್ರೆ ಆ ಡ್ಯಾಮ್ ಸೇರ್ಕೊಂಡಿರ್ತಾರೆ ಫೈನಲಿ. ಸೊ ಆ ಡ್ಯಾಮಲ್ಲಿ ಒಂದಿಷ್ಟು ಶೋಧ ಕಾರ್ಯ ಆಗಬೇಕಾಗತ್ತೆ. ತುಂಬ ಡೌಟ್ ಏನಾದರೂ ಒಂದು ಜನ ಮಿಸ್ಸಿಂಗ್ ಆಗಿದ್ರೆ ಸಿಕ್ಕೇ ಇಲ್ಲ ಅಂದಾಗ ಏನಾಗತ್ತೆ, ಡ್ಯಾಮಲ್ಲಿರೋ ನೀರು ಖಾಲಿ ಮಾಡಿ ಸೊ ಅಲ್ಲೊಂದಿಷ್ಟು ಸರ್ಚ್ ಆಪರೇಷನ್ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗ್ಬೋದು ಪೃಥ್ವಿ. ಯಾಕೆಂದರೆ ಫೈನಲ್ ಲೆಕ್ಕ ಬೇಕಾಗುತ್ತೆ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ರೆ ಏನು ಅಂತ. ಹಾಗಾಗಿ ಸುಮಾರು ತಿಂಗಳುಗಳ ಕಾಲ ಇದು ಇಷ್ಟೇ ಅಂತ ಹೇಳೋಕ್ಕಲ್ಲ, ಒಂದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಕೊನೆಗೆ ಏನೋ ಶೋಧ ಕಾರ್ಯ ಅಂತ್ಯ ಕೂಡ ಆಗ್ಬೋದು. ಯಾಕೆಂದರೆ ಫೈನಲಿ ಬಾಡಿಗಳು ಸಿಗದೆ ಹೋದಾಗ ಏನು ಮಾಡ್ತಾರೆ, ಒಂದು ತಾರ್ಕಿಕವಾಗಿ ಒಂದು ಎಂಡ್ ಅಂತ ಇಡಬೇಕಾಗತ್ತೆ. ಈಗ ಅಫಿಷಿಯಲ್ ಆಗಿ ಮಿಸ್ಸಿಂಗ್ ಆಗಿರೋರೆಲ್ಲ ಒಂದು ರೀತಿ ಸಾವು ಅಂತಲೇ ಜಿಲ್ಲಾಡಳಿತಗಳು ಆಯಾ ಸರ್ಕಾರಗಳು ಘೋಷಣೆ ಮಾಡಿ ಒಂದು ಶೋಧ ಕಾರ್ಯವನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತವೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.